ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಇವತ್ತಿನ ರೈತರ ಹೋರಾಟಗಳು ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಹೋರಾಟಗಳು ನಡೆದರೆ, ನಮ್ಮ ಬಿಡದಿ ಟೌನ್ಶಿಪ್, ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಒಂದು ಹೋರಾಟ. ಎಲ್ಲ ಕಬ್ಬಿನ ಬೆಳೆಗಾರರು ಏನು 3,500 ರೂಪಾಯಿ ಕ್ವಿಂಟಾಲ್ಗೆ ಕೊಡಬೇಕು ಅಂತೇಳಿ, ಏನು 1 ಟನ್ಗೆ 3,500 ಕೊಡಬೇಕಂತೇಳಿ ಏನು ಹೋರಾಟಗಳು ನಡೀತಿದೆ. ಎಲ್ಲೋ ಒಂದು ಕಡೆ ಇವತ್ತು ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ದೊಂಬರಾಟಗಳೇ ನಡೀತಿದೆ ಹೊರತು, ಎಲ್ಲೋ ಒಂದು ಕಡೆ ಮಾಧ್ಯಮದ ಒಂದು ಎಲ್ಲೋ ಒಂದು ಕಡೆ ಬೇಡದವ್ರನ್ನೆಲ್ಲ ಅಶ್ಲೀಲವಾದಂಥ ಅವು ಇವು ದರ್ಶನ್ದು ಅವು ಇವು ಅಂದ್ಕೊಂಡು ಗಂಟೆಗಟ್ಟಲೆ ರೀಲ್ಸ್ಗಳ್ದು ಅವು ಇವು ಅಂದ್ಕೊಂಡು ಎಪಿಸೋಡ್ಗಳು ಮಾಡಿಕೊಂಡು ಗಂಟೆಗಟ್ಟಲೆ ಎಳೆಯುವಂಥ ನಮ್ಮ ಮಾಧ್ಯಮಗಳು ಸಹ ಇವತ್ತು ರೈತರ ಪರ ಇಲ್ಲ. ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳು ಇವತ್ತು ಸ್ಟಾರ್ಗಳಾಗಿ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಉತ್ತಮ ಸ್ಟಾರ್ಗಳಾಗಿರುವಂಥ ನಮ್ಮ ಕನ್ನಡದ ನಾಯಕ ನಟರುಗಳು ಫಿಲಮ್ಗಳಲ್ಲಿ ಸಿಳ್ಳೆ ಮತ್ತು ಹಾಗೆ ಹಸಿರು ಟವಲ್ ಹಾಕ್ಕೊಂಡು ರೈತರ ಪರ ಇದ್ದೀವಿ ಹಾಗೆ ಹೀಗೆ ಅಂತ ಸಿಳ್ಳೆ ತಗೊಳ್ಳೋ ದೊಡ್ಡ ಡೈಲಾಗ್ ಹೇಳುವಂಥ ನಮ್ಮ ನಾಯಕ ನಟರುಗಳು ಸಹ ಇವತ್ತು ರಾಜಕಾರಣಿಗಳ ಜೊತೆ ಇಲ್ಲ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಕಬ್ಬಿಗೆ ನಿಗದಿ ಮಾಡಬೇಕಾಗಿರೋಂಥ 1 ಟನ್ಗೆ 3,500 ರೂಪಾಯಿ. ಅದರಿಂದ ಎಷ್ಟೆಷ್ಟು ಉಪಯೋಗ ಆಗುತ್ತೆ. ಒಂದು ಕಡೆ ಸಕ್ಕರೆ ಆಗುತ್ತೆ, ಒಂದು ಕಡೆ ಮೊಲಾಸಿಸ್ ಆಗುತ್ತೆ, ಒಂದು ಕಡೆ ಎಥನಾಲು, ಒಂದು ಕಡೆ ವಿದ್ಯುತ್ತು, ಎಲ್ಲ ಒಂದು ಕಡೆ ಇವತ್ತು 1 ಟನ್ಗೆ ಸುಮಾರು ಎಲ್ಲ ಒಟ್ಟು 14,000 ರೂಪಾಯಿ ಆಗುತ್ತೆ. ಆದರೆ ನಾವು ಕೇಳ್ತಾ ಇರೋದು, ರೈತರು ಕೇಳ್ತಾ ಇರೋದು 3,500 ರೂಪಾಯಿ. ಇವತ್ತು ಪಕ್ಕದ ಮಹಾರಾಷ್ಟ್ರದಲ್ಲಿ ಮತ್ತು ಹಾಗೆ ಕೇರಳದಲ್ಲಿ, ತೆಲಂಗಾಣದಲ್ಲಿ 3,500 4,500 ಟನ್ಗೆ ಕೊಡ್ತಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಇವತ್ತು ಮಲತಾಯಿ ಧೋರಣೆ? ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡಿದ್ರೆ ರೈತರುಗಳು ಇವತ್ತು ನಮ್ಮದೇನೋ ಏನೂ ಇಲ್ಲ, ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಬಡ್ ತೋರಿಸ್ತದೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ. ಎಲ್ಲೋ ಒಂದು ಕಡೆ ಬಿ ಜೆ ಪಿಯವ್ರನ್ನ ಕೇಳಿದರೆ ಕಾಂಗ್ರೆಸ್ ಅವ್ರನ್ನ ಕೇಳಿ ಅಂತಾರೆ, ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಬಿ ಜೆ ಪಿಯವ್ರು ಕೇಳಿ ಅಂತಾರೆ. ಇವರೆಲ್ಲ ಬಿಟ್ಟು JDS ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು ಆಗ್ತಿರುವಂಥದ್ದು, ಎಲ್ಲೋ ಒಂದು ಕಡೆ ಇವ್ರ ದೊಂಬರಾಟ, ಇವರ ಒಂದು ಹೇಳಿಕೆಗಳು, ಎಲ್ಲೋ ಒಂದು ಕಡೆ ಇವತ್ತು ಮಾಧ್ಯಮಗಳು ಪ್ರಶ್ನೆ ಮಾಡುವಂಥದ್ದು ಯಾರೂ ಇಲ್ಲ. ಇವತ್ತು ಮಾಧ್ಯಮಗಳು ಕೈಕಟ್ಟು ಕೂತಿದೆ. ಇವತ್ತು ರೈತರಿಗೆ ನಿಗದಿಪಡಿಸಿ ಅಂತ ಘಂಟಾಘೋಷವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮಗಳು ಸಹ ಹಿಂದೆ ಬಿದ್ದಿದೆ. ಎಲ್ಲೋ ತಮ್ಮ TRPಗೋಸ್ಕರ, ರಾಜಕಾರಣಿಗಳ ಭಯಕ್ಕೋಸ್ಕರನೋ, ಅವರ ಒಂದು ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಅಂತ ಹೇಳೋ ಅವರು ಸಹ ಇವತ್ತು ಮಾಧ್ಯಮದವರು ಹಿಂದೆ ಕೂತಿದ್ದಾರೆ. ಎಲ್ಲೋ ಒಂದು ಕಡೆ ನಟರುಗಳು ಇಲ್ಲ, ಮುಂದೆ ಬರ್ತಿಲ್ಲ, ಒಂದು ಕಡೆ ರಾಜಕಾರಣಿಗಳು ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ಏನಾಗಬೇಕು? ಇವತ್ತು ರೈತ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಅಂದರೆ ಇವತ್ತು ರೈತ ಮಾರ್ಕೆಟಿಗೆ ಹೋಗಿ ದಲ್ಲಾಳಿಗಳ ಒಂದು ಆಹಾಕಾರದಿಂದ ಇವತ್ತು ಏನಾಗ್ತಿದ್ದಾನೆ ಇವತ್ತು ರೈತನಿಗೆ ಬೇಕಾಗಿರುವಂಥ ಇವತ್ತು ನಮ್ಮ ದೇಶಕ್ಕೆ ಹೆಂಗೆ ಸೈನಿಕ ಇಂಪಾರ್ಟೆಂಟು, ಹಾಗೆ ರೈತನು ಸಹ ಮುಖ್ಯ. ಇದು ನಮಗೆ ಹೊಟ್ಟೆಗೆ ಅನ್ನ ಆಗ್ತಿರೋಂಥ ನಮ್ಮ ರೈತ. ಇವತ್ತು ರೈತನಿಗೆ ನೆಲೆ ಇಲ್ಲ ಅಂದರೆ ಅವನು ಉತ್ತಿ ಬಿತ್ತಿ, ಅವನು ಕಳೆ ಕಿತ್ತಿ, ಮತ್ತು ಆ ಉಳುಮೆಗೆ, ಆ ಒಂದು ಕೊಯ್ಲಿಗೆ ಖರ್ಚುಗಳೆಲ್ಲ ಎಲ್ಲಿ ಯಾರು ಕೊಡ್ತಾರೆ? ಇವತ್ತು ಸರ್ಕಾರಗಳು MRP ಮಾಡಿಕೊಂಡು, ಒಂದು ಕಡೆ ಮಾಧ್ಯಮದವರು TRPಗೋಸ್ಕರ, ಇನ್ನೊಂದು ಕಡೆ ಸರ್ಕಾರಗಳು MRPಗೋಸ್ಕರ ಇವತ್ತು MRP ರೇಟು ಫಿಕ್ಸ್ ಮಾಡಿ ಆ ಫರ್ಟಿಲೈಸರ್ಸು, ಕ್ರಿಮಿನಾಶಕಗಳು, ಉಪ್ಪು, ಯೂರಿಯಾ ಮತ್ತು ಹಾಗೆ ಏನು ಪೌಷ್ಟಿಕಾಂಶಗಳು ಬೇಕಾಗಿರುವಂಥ ನಮ್ಮ ಒಂದು ರೈತರಿಗೆ ಉಪಯೋಗ ಆಗುವಂಥ ಒಂದು ಉಪ್ಪುಗಳು ಎಲ್ಲವೂ ಸಹ ಇವತ್ತು ಗಗನಗೇರಿದೆ. ಇವತ್ತು ರೈತರಿಗೆ ಬೆಳೆಯುವಂಥ ಬೆಳೆಗೆ ಇವತ್ತು ಉತ್ತಮವಾದಂಥ ಗೊಬ್ಬರ ತೊಗೋತೀವಿ ಅಂದರೂ ಆಗ್ತಾಯಿಲ್ಲ. ಇವತ್ತು ಎಷ್ಟು ಕಷ್ಟ ಆಗ್ತಿದೆ. ಇವತ್ತು ರೈತನಿಗೆ 1,000 ರೂಪಾಯಿ ಕೊಡಬೇಕು. ಇವತ್ತು 1 ಎಕರೆಗೆ ಕಬ್ಬು ಬೆಳೆದು 50,000ರಿಂದ 60,000 ರೂಪಾಯಿ ಖರ್ಚು ಮಾಡಿದ್ರೆ ಅವನು ಬೆಳೆಗೆ 3,500 ರೂಪಾಯಿ ಇಲ್ಲ ಅಂದರೆ 1 ಕ್ವಿಂಟಲ್ಗೆ ರೈತ ಏನಾಗಬೇಕು? ರೈತ ಆತ್ಮಹತ್ಯೆ ಮಾಡ್ಕೋಬೇಕಾ ಏನು? ಇವತ್ತು ರಾಜಕಾರಣಿಗಳು ಪ್ರಮಾಣ ವಚನ ತಗೊಳ್ಳೋದು ರೈತನ ಹೆಸರಲ್ಲಿ. ಇವತ್ತು ದೊಡ್ಡ ಸೆಲೆಬ್ರಿಟಿಗಳು, ಸ್ಟಾರ್ಗಳು ಆಗಿರುವಂಥದ್ದು ರೈತರ ಹೆಸರಲ್ಲಿ. ಇವತ್ತು ಮಾಧ್ಯಮಗಳು ಸಹ ಮುಂದೆ ರೈತನ ಹೆಸರು ಹೇಳ್ಕೊಂಡು ಅವರು ಸಮ TRP ರೇಟ್ಗಳು ಮಾಡ್ಕೋತಾರೆ. ಎಲ್ಲವೂ ಇವತ್ತು ಓವರಾಲ್ ಇವತ್ತು ಸಿಸ್ಟಮ್ ಇವತ್ತು ರೈತನ ಹೆಸರು ಹೇಳ್ಕೊಂಡು ಬದುಕಿರ್ಬೇಕಾದ್ರೆ ಇವತ್ತು ರೈತನಿಗೆ ಅನ್ಯಾಯ ಈ ಧೋರಣೆನ ಖಂಡನೆ ಮಾಡುವಂಥ ಯಾವ ಒಂದು ಶಕ್ತಿ ಹುಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ರೈತರು ಒಗ್ಗಟ್ಟಾದರೆ ಇಡೀ ರಾಜ್ಯದಲ್ಲಿ ಹೊಸ ಬದಲಾವಣೆ ಆಗುತ್ತೆ, ಒಂದು ಸರ್ಕಾರನೇ ಉಳಿಸುತ್ತೆ, ಮತ್ತು ಒಂದು
ಮಾಧ್ಯಮದನ್ನು ಕಿತ್ತೋಗಿಸುತ್ತೆ ಮತ್ತು ಒಬ್ಬ ಸ್ಟಾರ್ನ ಕಿತ್ತೋಗುವಂಥ ಶಕ್ತಿ ನನ್ನ ರೈತನಿಗಿದೆ. ಮುಂದಿನ ದಿನಗಳಲ್ಲಿ ರೈತನಿಗೆ ಏನಾದರೂ ಅನ್ಯಾಯ ಆದರೆ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ನಾವು ಧ್ವನಿ ಎತ್ತುತ್ತೀವಿ, ನಮ್ಮ ಹೋರಾಟಗಳು ಮುಂದುವರಿಯುತ್ತೆ ಅಂತೇಳಿ ಈ ನಿಮ್ಮ ಪ್ರಶಾಂತ್ ಕುಮಾರ್ ರೈತರ ಜೊತೆ ಇರ್ತಾನೆ ಅಂತೇಳಿ ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಾ ರೈತರಿಗೆ ಎಲ್ಲೋ ಒಂದು ಕಡೆ ಇವತ್ತು ಭೂ ಸ್ವಾಧೀನ ಒಂದು ಕಡೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ, ಎಲ್ಲೋ ಒಂದು ಕಡೆ ಇವತ್ತು ಏನೇ ಆದರೂ ಇವತ್ತು ರೈತನಿಗೆ ಅನ್ಯಾಯ ಒಂದು ಕಡೆ ಭೂಮಿ ಕಿತ್ಕೋತಾವ್ರೆ ಸರ್ಕಾರ, ಇನ್ನೊಂದು ಕಡೆ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ. ರೈತನಿಗೆ ಅನ್ಯಾಯ ಆದ ರೈತನನ್ನು ಇವತ್ತು ಪರಿಸ್ಥಿತಿನ ಆ ಒಂದು ಚಿಂತಾಜನಕ ಅವನ ಕುಟುಂಬ ಏನಾಗಬೇಕು, ಎಲ್ಲಿ ಅವನ ಬೀದಿಗೆ ಬರಬೇಕು. ಇವತ್ತು ಯಾರು ಅವನ್ನ ಪ್ರಶ್ನೆ ಮಾಡುವಂಥ ಸರ್ಕಾರಗಳು ಇವತ್ತು ಕೈಕಟ್ಟಿ ಕೂತಿದೆ. ಎಲ್ಲೋ ಒಂದು ಕಡೆ ರೈತನ ಬದುಕು ಒಂದು ಶೋಚನೀಯವಾಗಿದೆ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ರೈತನಿಗೆ ಅನ್ಯಾಯ ಆಗಬಾರ್ದು, ರೈತನು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಕೊಡಬೇಕು, ಅವನ ಭೂಮಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಿತ್ಕೋಬಾರ್ದು, ರೈತನನ್ನು ಉಳಿಸ್ಬೇಕು, ರೈತನನ್ನು ಬೆಳೆಸಬೇಕು ಅಂತೇಳಿ ನಾನು ವೀಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.